ಮೊನ್ನೆ ಈ ಕ್ಷೇತ್ರದ ಮಾನ್ಯ ಶಾಸಕರು, ನಾನು JDS ಪಕ್ಷ ಶಾಸಕರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರು ಸಮರ್ಥರವರೇ, ಅವ್ರೇನೇ ಕೆಲಸ ಮಾಡೋರು ಅಂತೇಳಿ JDS ಶಾಸಕರು ಉತ್ತರ ಕೊಡ್ತಾರೆ. ಬಟ್ ಮಾನ್ಯ ಶಾಸಕರು ಮಾತಾಡ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಚಾರನ ಕೈಗೆತ್ಕೊಂಡ್ರು. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಅದೇನು ಮಾಡಾಕ್ಬಿಟ್ರು, ಹೆಗಣ ಬಿದ್ದದ್ದು ಹಾಗೆ ಹಿಂಗೆ ಅಂತೇಳಿ. ಮಾನ್ಯ ಶಾಸಕರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ, 2009ರಿಂದ 2013ವರೆಗೂ ಏನು ME ನಾಗರಾಜ್ ಅವರು ಅಧಿಕಾರದಲ್ಲಿದ್ದರು, ನಿಮ್ಮದು ದಾಖಲೆ ತಗೊಳ್ಳಿ, ME ನಾಗರಾಜರು ದಾಖಲೆ ತಗೊಳ್ಳೋಕೆ ಹೇಳ್ತೀನಿ. ನೇರ ಕೂತ್ಕೊಳ್ಳೋಣ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ME ನಾಗರಾಜ್ ಅವರ ಸಾಧನೆ ಏನು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಶ್ರೀನಿವಾಸ ಮೂರ್ತಿ ಅವ್ರು ಕ್ವಶನ್ ಮಾಡ್ತಾಯಿದ್ದೀರಿ, ಶ್ರೀನಿವಾಸ ಮೂರ್ತಿ ಅವ್ರು ಪ್ರಶ್ನೆ ಮಾಡ್ತಾಯಿದ್ದೀರಿ, ಅವ್ರು ಆನ್ಸರ್ ಮಾಡ್ತಾರೆ ಸಮರ್ಥರವರು. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಹೆಗಣ ಬಿದ್ದದೆ ಹುಳ ಬಿದ್ದದೆ ಅಂತ ಹೇಳ್ತಿರಲ್ವಾ, ವಾತ್ಕುಂಟೆ, ಬೈನಾಕ್ನಹಳ್ಳಿ, ದೊಡ್ಡಬೆಲೆ, ತರ್ಸಿಘಟ್ಟ, ಕೆಂಚಾಪುರ, ಕೊಡಗೆಬೊಮ್ಮನಹಳ್ಳಿ, ಅಲ್ಲಿಂದ ಬರ್ತಕ್ಕ ತ್ಯಾಮಂಡು ರಸ್ತೆ ಫಸ್ಟು ಕಣ್ಣಲ್ಲಿ ಒಂದು ಸತಿ ಹೋಗಿ ನೋಡಿ. ಅತಿ ಶೀಘ್ರವಾಗಿ ನಾನು ಅವತ್ತು ಕೂಡ ಹೇಳಿದ್ದೀನಿ, ಅಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಗುಂಡಿಗಳ ಮೇಲೆ ರಂಗೋಲಿ ಬಿಡಿಸೋಂಥ ಕೆಲಸ ನಮ್ಮ ಮಹಿಳಾ ಮೋರ್ಚಾದವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಅತಿ ಶೀಘ್ರವಾಗಿ ಆ ಕೆಲಸನ ಖಂಡಿತವೂ ಕೂಡ ಮಾಡಿಸ್ತೀವಿ. ನೀವು ಹೇಳ್ತಾ ಇದ್ರಲ್ಲ, ಭಾರತೀಯ ಜನತಾ ಪಾರ್ಟಿ 3 ವರ್ಷ ಇತ್ತು, ಯಡಿಯೂರಪ್ಪ ಅವರು 18ರಿಂದ ಇದ್ರು, 20ರಿಂದ ಇದ್ರು ಅಂತ ಹೇಳ್ತಿರಲ್ವಾ. ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ ಹಿಡಿದು 2018ವರೆಗೂ ಇದ್ರಲ್ಲ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ತಾಯಿದ್ರು? ಕಾರ್ಯಕರ್ತರೇ ಹೋಗಿ ಕ್ಷೇತ್ರದ ಕೆಲಸ ಮಾಡಿಸ್ಬೇಕು ಅನ್ನಂಗಿದ್ರೆ ಈ ಕ್ಷೇತ್ರ ಶಾಸಕರು ಹಾಕಬೇಕು. ಜನಗಳು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿ ನಮ್ಮ ಶಾಸಕರು ಇದ್ದಿದ್ದರೆ, ಅವತ್ತಿನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 2018ರಿಂದ 19ರಿಂದ 20 ಯಾವತ್ತು ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದ್ದಿದ್ರೆ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದು ತೋರಿಸ್ತಾ ಇದ್ದೋ. ಶಾಸಕರು ಇದ್ದಿದ್ದು JDS ಶಾಸಕರು. 2013ರಿಂದ 2018ವರೆಗೂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ರಲ್ಲ, ಅವತ್ತು ನಿಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡಿಸ್ಕೊಂಬಂದ್ಬಿಟ್ರಾ? ಸಾಮಾನ್ಯ ಕಾರ್ಯಕರ್ತರು ಅನುದಾನ ತಂದು ಕೆಲಸ ಮಾಡೋಂಗಿದ್ರೆ ಈ ಕ್ಷೇತ್ರ ಜನಪ್ರತಿನಿಧಿಯಾಗಿ ನೀವು ಹಾಕಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಬೇಕಾದ್ರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು. ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಜನ ಈಗ ಏನೋ ಯಾವ ಊರು ಹೇಳಿದ, ನಾನು ತರ್ಸಿಘಟ್ಟದಿಂದ, ವಾತ್ಕುಂಟೆಯಿಂದ, ಕೆಂಚಾಪುರ, ಕೊಡಗೆಬೊಮ್ಮನಹಳ್ಳಿ ರಸ್ತೆ, ಕೊಡಗೆಬೊಮ್ಮನಹಳ್ಳಿವರೆಗೂ ಕೂಡ ನನ್ನ ಜೊತೆ ಲೈವಲ್ಲಿ ಬರಲಿ. ಗುಂಡಿಗಳಿಲ್ಲ ಅನ್ನೋದಿದ್ರೆ ತೋರಿಸ್ಲಿ. ಅದೇ ರೋಡಾಗಿ MLA ಮೇಲೆ ಹೂವು ಹಾಕ್ಸ್ಬಿಡ್ತೀನಿ. ಗುಂಡಿಗಳು ಬಿದ್ದಿರಿ ಏನು ಹಾಸ್ಕೊಂತೀರಾ? ಗುಂಡಿಗಳು ಬಿದ್ದಿರಿ ಏನು ಹಾಸ್ಕೊಂತೀರಿ? ಪ್ರತಿ ಊರಲ್ಲೂ ಕೂಡ ಊರ ಕಡೆಗೆ ಹೋಗಿಲ್ಲ, ಯಾರೋ ಬರೋದು ಏನೋ ಹೇಳ್ತಿರಲ್ಲ, ಮೀಡಿಯಾದ ಬಂದು ಹೇಳ್ಬಿಡ್ತಾರೆ ಅಂತ. ನೀವು ಶಾಸಕರಾಗಿದ್ದರೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದೀರಿ. ನಾವು ಮುಂದೆ ನಮ್ಮ ಪಾರ್ಟಿಯ ಕ್ಷೇತ್ರ ಶಾಸಕರು ಗೆಲ್ಲಿಸ್ಬಿಟ್ಟು ನಾವು ಕೂಡ ಮಾತಾಡ್ತೀವಿ. ಆಮೇಲೆ ದೊಡ್ಡದೊಂದು ತಾಲೂಕಿನ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೊಂದು ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅತಿ ಶೀಘ್ರವಾಗಿ ಭಾಳ ದೊಡ್ಡ ಭ್ರಷ್ಟಾಚಾರ ನಡೀತಕ್ಕಂಥ ಒಂದು ಹಗರಣನ, ಸುಮಾರು 32ರಿಂದ 50 ಕೋಟಿ ಹಗರಣ, ಗೋಮಾಳನ ಯಾರ್ಯಾರ ಹೆಸರು ಖಾತೆ ಮಾಡ್ಸಾರೆ ಅಂತಕ್ಕಂಥದ್ದು ಹೆಸರು ಸಮೇತ ಮಾಧ್ಯಮಗೋಷ್ಠಿ ತರಲಿಕ್ಕೆ ಬಯಸ್ತೀನಿ. ಅದೊಂದು ಹಗರಣ ಸಾಕು, ನಿಮ್ಮ ಬಟಾ ಬಯಲು ಮಾಡೋಕ್ಕೆ ಏನು ಚಿಂತೆ ಮಾಡಬೇಡಿ. ಪ್ರತಿಯೊಂದೂ ಕೂಡ ದಾಖಲೆ ಸಮೇತ ಮಾತಾಡ್ತೀವಿ. ಋಷಿಭಾವತಿ ನೀರನ್ನ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಕಾಲ ಅದೆಲ್ಲ ಅಳಂಗುಳುಮ್ ಆಗೋಗೋದು. ಯಾರ್ಯಾರ ಜೋಬ್ ದುಡ್ಡು ಸೇರ್ಬೇಕೆಲ್ಲ ಸೇರ್ತಾ ಇತ್ತು. ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ತಾಲೂಕಲ್ಲಿ ಭಾಳ ಬಲಿಷ್ಠವಾಗಿದ್ದೀವಿ. NDA ಕಾರ್ಯಕರ್ತರು ಭಾಳ ಬಲಿಷ್ಠವಾಗಿದ್ದೀವಿ. ನೀವು ಶ್ರೀನಿವಾಸ ಮೂರ್ತಿ ಅವ್ರನ್ನ ಕ್ವಶನ್ ಮಾಡಿದ್ದೀರಿ, ಶ್ರೀನಿವಾಸ ಮೂರ್ತಿ ಆನ್ಸರ್ ಮಾಡ್ತಾರೆ. ಬಟ್ ನಾನು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಜನಗಳ ಕಣ್ಣಿಗೆ ಮಣ್ಣರ್ಚಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಿಕೊಡೋದು. ಯಾವುದು ಒಂದೇ ಒಂದು ಕೆಲಸ ನೀವು ಕ್ಷೇತ್ರದ ಶಾಸಕರಾದ ಮೇಲೆ ಯಾವುದು ಒಂದು ಕೂಡ ಕೆಲಸ ಆಗ್ತಾ ಇಲ್ಲ. ಗೊಲ್ಲೆಳಿದೆ ತಗೊಳ್ಳಿ, ಏನು 16 ಜನ ಕೈಲಿ ಮಾತಾಡ್ಸಿದ್ರಿ. ಕೆಲಸ ಮಾಡಲಿಕ್ಕೆ ನಮ್ದು ವಿರೋಧ ಇಲ್ಲ. ಬಟ್ ಗೊಲ್ಲಳ್ಳಿಗೆ ಕಾಂಟ್ರಾಕ್ಟು ಟಾರ್ ಹಾಕಿದ್ರೆ ಯಾವ ಅನುದಾನ ಅದು ಎಲ್ಲಿತ್ತದು? ಸುಮ್ಮನೆ ಜನಗಳ ಕಣ್ಣೋರ್ಸೋಕ್ಕೋಸ್ಕರ ಈ ದೋಸೆ ಹಾಕ್ತಾರಲ್ಲ, ಮಸಾಲೆ ದೋಸೆ ಹಾಕಂತಂಬಂದು ನಮ್ಮ ಕಣ್ಣಿರ್ತಾ ಇದ್ದೀರಿ. ಇದನ್ನೆಲ್ಲ ನಾವು ವಿರೋಧ ಮಾಡ್ತಕ್ಕಂಥ ಕಾಲ ಅತಿ ಶೀಘ್ರವಾಗಿರೋದ್ರಿಂದ ನಾವು ಇವಾಗೆಲ್ಲ ಸಂತೋಷವಾಗಿದ್ದೀವಿ. ನಮ್ಮ ಮಾನ್ಯ ಯಡಿಯೂರಪ್ಪನವರ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈ ಕಾರ್ಯಕ್ರಮ ಮುಗಿದ ಮೇಲೆ ಪತ್ರಿಕಾಗೋಷ್ಠಿ ಕರೆದು ಇಡೀ 224 ಕ್ಷೇತ್ರದಲ್ಲಿ ದೊಡ್ಡ ಹಗರಣ, ದೊಡ್ಡ ಭ್ರಷ್ಟಾಚಾರ, ಅಧಿಕಾರಿಗಳಿಗೆ ಲಂಚತನ, ಲೋಕಾಯುಕ್ತರು ಯಾರು ನೆನ್ಮಂಗ್ಲಾದ್ರೂ ಸಾಕು ಬೆಚ್ಚಿಬೀಳ್ತಾರಪ್ಪ, ಅಂಥ ಪರಿಸ್ಥಿತಿ ತಮ್ಮಂದಿಟ್ಟಿದ್ದೀರ. ಶಾಸಕರು ಅಂತಂದರೆ ಯಾರು ಇಲ್ಲಿ ಈ ಕ್ಷೇತ್ರ ಆಡಳಿತ ಹೆಂಗಿರ್ತಕ್ಕಂಥ ಜನ ಮಾತಾಡಬೇಕು. ಜನ ಮಾತಾಡ್ತಾರೆ. ಎಲ್ಲ PDOಗಳು ಕೂಡ ಡೈರೆಕ್ಷನ್ನು ಏನು ಮಾಡ್ತೀರೋ, ಹೆಂಗೆ ಕೊಳ್ಳೆ ಹೊಡಿತೀರೋ ಗೊತ್ತಿಲ್ಲ, ದುಡ್ಡು ತಗೊಂಬಂದು ಕೊಡಿ ಅಂತೇಳಿ. ಯಾಕೆ PDO ಅರೆಸ್ಟ್ ಆದರು? ಯಾಕೆ ಲೋಕಾಯುಕ್ತರಿಗೆ PDO ಅರೆಸ್ಟ್ ಆದರು? ನಿಮ್ಮ ಬಾಯಲ್ಲಿ ಮಾತು ಬರ್ತಾ ಇಲ್ಲ. ನಾನು ಅವತ್ತು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಗುಂಡಿಗೆ ಡಬ್ಬಲ್ ಇದ್ದರೆ ಏನು ಭ್ರಷ್ಟಾಚಾರದ ಮೇಲೆ PDO ಅರೆಸ್ಟ್ ಆಗಿರ್ತಕ್ಕಂಥ PDOನ ನಿಮಗೆ ಡಬಲ್ ಗುಂಡಿಗೆ ಇದ್ದರೆ ನಿಮ್ಮದೇ ಅಧಿಕಾರ, ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ಉಪಮುಖ್ಯಮಂತ್ರಿ ತಾಂಬಂದು 28
22 ಗ್ರಾಮ ಪಂಚಾಯತ್ ಒಂದು ಗ್ರಾಮ ಪಂಚಾಯತಿಗೆ ಹಾಕಿ. ಇದೊಂದು ನಮಗೂ ನಿಮಗೂ ಸವಾಲು. ಯಾವ ಗ್ರಾಮ ಪಂಚಾಯತಿ ನಿಮ್ಮ ಸರ್ಕಾರನೇ ಆದೇಶ ಮಾಡಲಿ, ಆ ಎಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಅಂಥ ಭ್ರಷ್ಟ PDOನ ಅಂಥ ಅಧಿಕಾರಿಗಳು ಮಸ್ತಾಂಗ ಅವ್ರು ಇನ್ನೂ ಕೂಡ 32 ಕೋಟಿ 32 ಎಕರೆ ಹಗರಣ ಮಾಡಿ 32 ಕೋಟಿ ದುಡ್ಡು ಹೊಡಿರ್ತಕ್ಕಂಥದ್ದು ಇಷ್ಟಪ್ಪ ಪುಸ್ತಕ ತಂಬತ್ತೀನಿ. ತಾಲೂಕಿನ ಜನತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸ್ನೇಹಿತರಿಗೂ ತೋರಿಸ್ತೀನಿ. ಇದು ನಾವು ಸರಿನಾ, ಈ ಕ್ಷೇತ್ರದ ಜನಪ್ರತಿನಿಧಿಗಳು ಸರಿನಾ ಅಂತಕ್ಕಂಥ. ಆದ ಕಾರಣ ನೋಡಿ, ಕೆಲಸ ಮಾಡೋದಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ. ಸುಮ್ಮನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ನೀವು ಕುಗ್ಸೋದು, ಎದುರಿಸೋದು, ನಿಮ್ಮ ರೋಷಾವೇಶಕ್ಕೆ ಭಯ ಬೀಳ್ತಾರೆ ಅಂತಕ್ಕಂಥ ಮಾತಿದ್ರೆ ನಿಮ್ಮ ಕನಸಿನ ಕಟ್ಟಿಟ್ಟ ಬುದ್ಧಿ. ನಾವಿಂಥವಕ್ಕೆ ಯಾವಕ್ಕೂ ಎದುರ್ಕೊಳ್ಳಲ್ಲ. ನೀವು ಇನ್ನೇನು ಮಾಡ್ಬೋದು, ಹಾಕಿದ್ರೆ ಅಮ್ಮಮ್ಮ ಅಂದರೆ ಸುಳ್ಳು ಕೇಸ್ ಹಾಕಿ FIR ಹಾಕ್ಸ್ಬೋದು. ಭಗವಂತನೊಬ್ಬನೇ ಕೋರ್ಟ್ ಐತೆ, ಕಾನೂನು ಐತೆ. ನಿಮ್ಮಿಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಎದುರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅನ್ನೋದಕ್ಕೆ ಇಂಥವಕ್ಕೆಲ್ಲ ಯಾವುದೇ ಕಾರಣಕ್ಕೂ ನಾವು ಎದುರಲ್ಲ. ಇವತ್ತು ಬೇರೆ ಪಿಕ್ಚರ್ ಐತೆ ನಂದು. ಪತ್ರಿಕಾಗೋಷ್ಠಿ ಕರಿಬೇಕಾಯ್ತು, ಮಾತಾಡಬೇಕು ಅಂತೇಳಿ ಒಂದು ವೇದಿಕೆ ರೆಡಿ ಮಾಡ್ಕೊಂಡಿದೆ. ಬಟ್ ನಾವಿವಾಗ ಸಂತೋಷವಾಗಿದ್ದೀವಿ. ಇಡೀ ರಾಜ್ಯಕ್ಕೆ ಒಬ್ಬಟ್ಟು ಊಟ ಹಾಕ್ಸ್ತಾ ಇದ್ದೀವಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳನ್ನ ಮೂಲೆಯಿಂದ ಕರೆಸ್ತಾ ಇದ್ದೀವಿ. ಇವತ್ತಿಂದ ಅಡುಗೆ ನಡೀತಾ ನಮ್ಗೆ ಅಲ್ಲಿ ಖುಷಿ. ಈಗ ಹೋಗಿ ಬರಬೇಕು, ಅಲ್ಲೆಲ್ಲರೂ ಊಟಕ್ಕೆ ಹಾಕ್ಸ್ಬೇಕು, ನಾವು ತಟ್ಟೆ ಲೋಟ ಎತ್ತಬೇಕು ಅಂತೇಳಿ. ಆದ ಕಾರಣ ಈ ತಾಲೂಕಿನ ಜನತೆ ಪರವಾಗಿ ಅತಿ ಶೀಘ್ರ ಪತ್ರಿಕಾಗೋಷ್ಠಿ ಕರೆದು ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥ ಟೈಮನ್ನು ಕೊಡ್ತೀವಿ. ಒಳ್ಳೆಯದಾಗಲಿ. ನಾನು ಇಲ್ಲಿವರೆಗೂ ಇರ್ತಕ್ಕಂಥದ್ದು ಒಂದೇ ಒಂದು ಸುಳ್ಳಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ನಾನು ಕೊಡ್ತಕ್ಕಂಥ ಪತ್ರಿಕಾಗೋಷ್ಠಿ ಸ್ಟೇಟ್ಮೆಂಟಲ್ಲಿ ಯಾವುದೂ ಸುಳ್ಳಿಲ್ಲ. ಈ ಹಗರಣ ಗೋಮಾಳ ಜಾಗ ಅಂತೇಳಿ ನನ್ನ ಮಾಹಿತಿ ಬಂದರೆ ಸ್ವಲ್ಪ ದಾಖಲೆಗಳು ಬೇಕು, ದಾಖಲೆ ತಗೊಂಡು ಮಾತಾಡ್ತೀವಿ. ಒಂದೊಂದಕ್ಕೂ ಸತ್ಯ. ಇವತ್ತಿಂದನೇ ನಿಮಗೆ ಬ್ರಹ್ಮ ರಾಕ್ಷಸ ಆಗಿ ಆ 32 ಎಕರೆ ಏನು ಅನ್ಯಾಯ ಆಗೈತೆ ಅದು ಜನಗಳು ಸೇರಲಿಲ್ಲ ಅಂತಂದರೆ ನಾವು ಹೋರಾಟ ಹೆಂಗಿರ್ತದೆ ಅಂದರೆ ಸಿಂಹ ಸ್ವಪ್ನ ಆಗ್ತದೆ. ನಾನು ಈಗ ಕೊಟ್ಟಿರ್ತಕ್ಕಂಥ ಸುಳುವಲ್ಲೇ ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ರೆ ಸರಿ. ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಗಂತೂ ನಿದ್ದೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಹಗರಣದಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಬಯಲಿಗಿಳಿತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.